ಬಹಳ ಖುಷಿ ಇದೆ ಸರ್. ಈಗ ಕೆಲವೊಂದು ಜನ ಒಂದಷ್ಟು ಜನ ಫಾರ್ಮ್ ಹೌಸ್ಗಳಲ್ಲಿ ಐಷಾರಾಮಿ ಹೋಟ್ಲುಗಳಲ್ಲಿ ಬೇರೆ ಬೇರೆ ಕಡೆ ಮಾಡ್ಕೊಳ್ತಾರ ಒಂದು ಕಾಲ್ಗಡದಲ್ಲಿ. ಇವತ್ತು ಅಣ್ಣವ್ರು ಬಂದು ಜನಗಳ ಏಳಿಗೆಗಳಿಗೋಸ್ಕರ, ಅದರಲ್ಲೂ ಬಹುಮುಖ್ಯವಾಗಿ ಇವತ್ತು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅನ್ನೋದು, ವಿದ್ಯಾದಾನ ಅನ್ನೋದು. ಅದಾದ್ಮೇಲೆ ಇವತ್ತು ನಾವು ಒಬ್ಬರು ಒಂದು ಮಕ್ಕಳಿಗೆ ಕಲ್ಕ ಸಾಮಗ್ರಿಗಳನ್ನ ಕೊಟ್ರೆ ಅವನು ಲೈಫ್ ಟೈಮ್ ನೆನ್ಸ್ಕೊಂತಾನೆ. ಅದಾದ್ಮೇಲೆ ಇವತ್ತು ಒಬ್ಬ ಕೂಲಿ ಕಾರ್ಮಿಕ, ಅವನಿಗೆ ಒಂದು ರೇಷನ್ ಬೇಕಂತ ಹೇಳಿದ್ರೆ ತಿಂಗಳಾನ್ಗಟ್ಲೆ ದುಡಿಬೇಕು. ಇವತ್ತು ಧ್ರುವಣ್ಣವ್ರ ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದಾನು ಇವತ್ತು ಬಂದು ಎಲ್ಲರೂ ಅಕ್ಕಿ ಮೂಟೆಗಳು, ಪುಸ್ತಕಗಳನ್ನ ಇದನ್ನೆಲ್ಲ ಕೊಡ್ತಾ ಇದಾರೆ. ಇವತ್ತು ಅಕ್ಕಿ ಮೂಟೆ ಕೊಡೋದ್ರಿಂದ 1 ತಿಂಗಳು 2 ತಿಂಗಳು ಒಂದು ಕುಟುಂಬ ನಡೆಯುತ್ತೆ ಸರ್. ಹಂಗಂತ ಹೇಳಿದ್ರೆ ಯಾವ್ದೋ ಬ್ಯಾನರ್ಗಳು ಈಗ ಅಭಿಮಾನ ಪೂರ್ವಕವಾಗಿ ಒಂದಷ್ಟು ಜನ ಹಾಕೊಂಡಿದ್ದಾರೆ. ಆದ್ರೆ ಈ ಸತಿ ವಿಶೇಷ, ಈ ಒಂದು 13-14 ವರ್ಷದಲ್ಲಿ ಈ ವರ್ಷ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರು ಆ ತರದನ್ನೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಸರ್, ಸುಮಾರು ಒಂದು 70-80% ಅಷ್ಟು ಜನ ಬರೀ ಇದಕ್ಕೇನಂತಾನೆ ಮುಡುಪಾಗಿಟ್ಟಿದ್ದಾರೆ. ಒಂದಷ್ಟು ಜನ ಮಕ್ಕಳಿಗೆ, ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಬ್ಯಾಟ್ಗಳು ಕೊಡ್ಸೋಂಥದ್ದು, ಬಾಲ್ಗಳು ಕೊಡ್ಸೋಂಥದ್ದು, ಸ್ಪೋರ್ಟ್ಸ್ ಕಿಟ್ಗಳನ್ನ ಕೊಡ್ಸೋಂಥದ್ದು, ಅದಾದ್ಮೇಲೆ ಅಕ್ಕಿ ಮೂಟೆ ಕಿಟ್ಗಳನ್ನ ಕೊಡ್ಸೋಂಥದ್ದು, ಈ ತರದ್ದು ಇನ್ ಮುಂದೆನೂ ನಡೆಯುತ್ತೆ. ಧ್ರುವಣ್ಣ ಇರೋವರ್ಗು ಅಷ್ಟೇ, ಅಭಿಮಾನಿಗಳು ಇರೋವರೆಗೂ, ಸೂರ್ಯಚಂದ್ರ ಇರೋವರೆಗೂ ಈ ತರದ್ ನಡ್ಕೊಂಡೆ ಹೋಗ್ತಾನೆ ಇರುತ್ತೆ ಸರ್. ಹೌದು ಸರ್. ಸರ್, ಇದು ನಮ್ ಜವಾಬ್ದಾರಿ. ಇವಾಗ ಅಣ್ಣ ಏನ್ ಹೇಳ್ತಾರೆ ಅದನ್ನ ಕಣ್ಣು ಗೊತ್ಕೊಂಡು ಪ್ರತಿಯೊಬ್ಬ ಅಭಿಮಾನಿನೂ ಮಾಡ್ತಾನೆ. ಎಲ್ಲಾ ಅಭಿಮಾನಿಗಳಲ್ಲೂ ನಾನು ಒಬ್ಬ ಅಭಿಮಾನಿ. ಇದು ನಾನು ಒಬ್ಬಂದೇ ಅಂತಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತು ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಬರೀ ಒಂದು ರಾಜ್ಯಾಧ್ಯಕ್ಷ ಅನ್ನೋ ಒಂದು ಸ್ಥಾನಮಾನ ತಗೊಳ್ಳೋದ್ ಬಿಟ್ಟು ನಿಜವಾಗ್ಲೂ ಜನಕ್ಕೆ ಏನೋ ಒಂದು ಮಾಡ್ಬೇಕು. ಅದಕ್ಕೋಸ್ಕರ ಇವತ್ತು ನಮ್ಮ ಆನೇಕಲ್ ತಾಲೂಕಿಂದ ಸರ್ ಸುಮಾರು 2-3 ದೊಡ್ಡ ಕ್ಯಾಂಟ್ರೋಗಳಲ್ಲಿ ಅಕ್ಕಿ ಮೂಟೆ ಬಂದಿದೆ ಸರ್. ಸುಮಾರು ಒಂದು 250ಕ್ಕೂ ಹೆಚ್ಚು ಅಕ್ಕಿ ಮೂಟೆ, ಅದಾದ್ಮೇಲೆ 2 ಗಾಡಿಗಳಷ್ಟು ಪುಸ್ತಕಗಳು ಬರ್ತಾ ಇದೆ ಬಂದಿದೆ. ಇವಾಗ ನಿಮ್ ಮುಂದೆನೆ ಅದನ್ನ ಅನ್ಲೋಡ್ ಮಾಡುವಂತ ಕೆಲಸ ಮಾಡ್ತೀವಿ. ಸುಮ್ನೆ ಮಾಧ್ಯಮದ ಮುಂದೆ ಬಂದು ಉಡಾಫೆ ಆಗಿ ಅಥವಾ ಸುಳ್ಳು ಹೇಳುವಂಥದ್ದು ಧ್ರುವಣ್ಣವ್ರ ಅಭಿಮಾನಿಗಳಿಗೆ ಆ ತರದ್ದು ಧ್ರುವಣ್ಣನು ಕಲ್ಸಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಧ್ರುವಣ್ಣವ್ರು ನಿಜವಾಗ್ಲೂ ಏನ್ ಸಂದೇಶವನ್ನು ಕೊಟ್ಟಿದ್ದಾರೆ, ಜನಸಾಮಾನ್ಯರಿಗೆ ಉಪಯೋಗ ಆಗ್ಬೇಕು, ಆ ಕೆಲಸನ ಇವತ್ತು ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಜೈ ಧ್ರುವಣ್ಣ.